ಆಡ್ಕೊಳ ನಮ್ಗೊಂದು ಟೈಮ್ ಬರುತ್ತೆ ಮಚ್ಚ. ಅಪ್ಪ ಯಾರ್ದೋ ಮನೆ ಪರ್ಕೆ ಕತ್ಕೊಂಡ್ ಬೋಳಿ ಮಗ ಬೋಳಿ ಮಗನ ಇವರೆಲ್ಲ ಬಂದು ಕರಿಗಳು. ಮಳೆ ಮಾಡಾಗೈತೆ, ಮುಳುಗೋಗ್ಬೇಕಿತ್ತು. ನೋಡ್ದಾ ಗೂಗಲ್ ಅಲ್ಲಿ ಹಚ್ಕೋತಾನೆ ಎಲ್ಲ ಕೂಡ ಮಾಡ್ತಾ ಇದ್ದಾರೆ. ಫೋಟೋ ಫೋಟೋ ತಗೋತಾರೆ. ಹಂಗ ಹೋಗ್ಬಿಡಿ ಗುರುಜಿ. ನಾನು ಹೇಳ್ತೀನಿ 10 ಗಂಟೆ ಇದೇ ಜಾಗದಲ್ಲಿ ಆಗೋದು. 2 ನಿಮಿಷಕ್ಕೆ ಸತ್ತೋಗಿರ್ತೀನಿ ನಿಮಗೆ. ಫ್ಯಾಮಿಲಿ ಜೊತೆ ಬಂದ್ರೆ ಏನೋ ಒಂಥರ ಎಲ್ಲ ನನ್ನ ಆತ್ಮೀಯ ಕನ್ನಡ ಜನತೆಗೆ ಪ್ರದೀಪ್ ಗಗನ BSK ಕನ್ನಡಿಗ ಯೂಟ್ಯೂಬ್ ಚಾನಲ್ನಿಂದ ಸ್ವಾಗತ ಸುಸ್ವಾಗತ. ಇವತ್ತೇನಪ್ಪ ವಿಚಾರ ಅಂದರೆ ಇವ್ರ ಅಣ್ಣ ಬಂದಿದ್ದಾರೆ. ಅಂದರೆ ಅದೇ ಸತ್ಯ ಮೆಂಟಲ್ ಅಂತ ಎಲ್ಲರೂ ಹೋಗೋದ ಬೇಜಾರೈತೈತೆ ಅಂತಾನೆ, ಹಂಗಾಗಿ ಒಯ್ತಾ ಇದೀವಿ. ಇನ್ನೂ ಪ್ಲೇಸ್ ಅಂತೂ ಇನ್ನೂ ನಿರ್ಧಾರ ಮಾಡಿಲ್ಲ. ಅಂದರೆ ನಮ್ಮ ಹಾಸನ ಹತ್ರನೇ, ಅಂದರೆ ಜಾಸ್ತಿ ಅವತ್ತು ಆಲಬಾಗ್ಲು ಕಟ್ಟೆ ಅಂತ ಅದೊಂದು 8 ಕಿಲೋಮೀಟ್ರ್ ಆಗಿದೆ. ಇವತ್ತೊಂದು 20-25 ಕಿಲೋಮೀಟ್ರ್ ಒಳಗಡೆ ಹೋಗ್ತಾ ಇದ್ದೀವಿ. ಆದರೆ ಇಡೀ ಫ್ಯಾಮಿಲಿನೇ ಹೋಗ್ತಾ ಇದ್ದೀವಿ. ಅಲ್ಲೇನಪ್ಪ ನಾವು ರೆಡಿ ಆದರೆ ಇವಳು ಇನ್ನೂ ರೆಡಿ ಆಗಿಲ್ಲ. ಅವಳಲ್ಲಿ ಏನೇ ಆಗಲಿ ಪಟ್ಟಂತ ರೆಡಿ ಆಗೋದು ಹುಡುಗರು. ಇವರೆಲ್ಲ ಟ್ರೈನ್ ಆದ್ಮೇಲೆ ಟಿಕೆಟ್ ತೊಗೊಳೋರು. ನಮ್ಮ ಮಗನ ರೆಡಿ ಆಗೋದು. ಎಲ್ಲಿ ಸಾಯಿಸಪ್ಪ ಹೋಗಿ ದೇವ್ರ ಕೈ ಮುಗಿ. ನೀನು ಹಳೆ ಕಾಲದಂತ ಯಾಕಂತಿದ್ಯಾ? ಸ್ಟೈಲ್ ಇಡತ್ತಂದು ಹಳೆ ಕಾಲದ ಅವನೇ ಹಾಕೊಂಡ. ಇರ್ಲಿ ಬಿಡು, ಏನಾಗತ್ತೆ. ಇಲ್ಲ ಈಗ ಚೆನ್ನಾಗತ್ತೆ. ಇಲ್ಲ ಈಗ ಚೆನ್ನಾಗತ್ತೆ. ಇಲ್ಲ ಈಗ ಸೂಪರ್. ನಮ್ಮ ಮಗನ ಹೋಗಿ ಮಧ್ಯಾಹ್ನ ಸ್ಕೂಲಿಂದ ಕರ್ಕೊಂಡು ಬಂದಿದ್ದೇವೆ. ಟೈಮ್ ಎಷ್ಟು? 1:20ಗೆ ಕರ್ಕೊಂಡು ಹೊಟ್ಟಿದ್ದೀವಿ. ಇನ್ನೂ ಊಟ ಮಾಡಿಲ್ಲ. ಟೈಮ್ ಆಯಿತು ಬಾರಪ್ಪ ಅವಲೆ. ಸರಿ ಆದ್ಮೇಲೆ ನಾವೆಲ್ಲ ಹೋಗ್ತಿದ್ದೀವಿ ಅಂತ ಅಲ್ಲಿ ಜಾಗ ಕನ್ಫರ್ಮ್ ಆದ್ಮೇಲೆ ನಾನು ಹೇಳ್ತೀನಿ. ಅಲ್ಲಿ ಗಂಟ ಜಾಗ ಕನ್ಫರ್ಮ್ ಆದ್ಮೇಲೆ ಹೇಳ್ತೀನಿ. ಅಲ್ಲಿ ಗಂಟ ಸ್ವಲ್ಪ ವೇಟ್ ಮಾಡಿ. ಬೋಳಿ ಮಗ ರೆಡಿಯಾಗಿ ಅಂದ್ರೆ ಲೇಟ್ ಮಾಡಿ ಕೂರಿಸ್ತಾನೆ ಅವನು. ಅವನು ಅಪರೂಪಕ್ಕೆ ಮಗ ತೊಳೆಯೋದು. ನಿಂತ್ಕೊಂಡ್ರೆ ಬಂದ ತಮ್ಮ ನನ್ನ ಮಗ ನಾವು ರೆಡಿಯಾಗಿ ಬಂದ್ರೆ ಇನ್ನೂ ರೆಡಿ ಆಗಿಲ್ಲ ಅವನು. ಮಕ್ಳಪ್ಪ ವೀರಾದಿ ವೀರ ಅಂತ ಯಾವ ಆಂಗಲ್ ಅಲ್ಲಿ ವೀರಾದಿ ವೀರ ತರ ಕಾಣ್ತೀನಿ ನೀನು. ಬರಪ್ಪ ಊಟ ಮಾಡೋದ. ಯಾಕೆ ನೀನ್ ಮಾತ್ರ ಬಿಡ್ಬೇಕಾ? ಮನೆ ದೊಡ್ಡ ಹೋರಾಟಗಳಾಯ್ತದಾವೆ, ಬಟ್ ಯಾರು ಏನು ಏಟಾಯ್ತಲ್ಲ. ತಿನ್ನೋದೆಲ್ಲ ಇರ್ತಾನ ನಾನು. ಬಿಸ್ಕಟ್ ಈ ಕಡೆ ಪಪ್ಸು 2 ಬೆಟ್ಟಿಗೆ ಅನ್ನ ತಿನ್ನಡಿಯ ನೀನು ಏನೇ ಅಂದ್ರೆ ಬಿಡುತ್ತಂದು. ಆಯ್ ಮತ್ತೆ ಯಾವಾಗ ಬಂದು ಬೆಂಗಳೂರಿಂದ? ಸುಂದ್ರ ಬೆಂಗಳೂರಿಂದ ಬಂದಾನೆ. ಎಷ್ಟು ಬೆಳ್ಳಿ ಕಾಣ್ತಾನಪ್ಪ. ಅಲ್ಲ ಯಾವ್ದು ಏನ್ ವಾಯ್ಸು ಅವರಿಗೆ ಒಂದು ಹೃತ್ಪೂರ್ವಕವಾದ ಸನ್ಮಾನ ಕೋರ್ತಾ ಚಪ್ಪಳ. ಹಾಗೆ ಅವರ ಪತ್ನಿಯಾದ ಭೂಮಿಕಾ ಅವರು ಕಳಿಸಿದ್ದಾರೆ. ಅವರಿಗೆ ಬೆಟ್ಟಗಳು ಕರ್ಗಡಿ ಮಿನಿ ತಂಡ ಅಲ್ಲೋಡಲ್ಲೈತೆ. ಎಲ್ಲಿ ಫಿಗರ್ ಬರ್ತೈತೆ ನೋಡ್ರಪ್ಪ. ಫಿಗರ್ ಅಂದ್ರೆ ಅನ್ನ ಹಾಕಿದ್ದಾರೆ, ಊಟ ಮಾಡಿ ಅಂತ ಯಾರು ಹೇಳ್ತೀರಾ? ಅವ್ರು ಹೇಳೋದ ನಾವು ಆಮೇಲೆ ತಿಂದೋಗ್ಬೇಕು. ಈಗ ಎಲ್ಲಿಗೆ ಹೊರಟಿದ್ದೀರ ನೀವೆಲ್ಲ? ಹೇಳುವಾಗ ವಿಡಿಯೋ ಇಲ್ಲ ಅಂದಿರ ಮನೆ ಹೋದ ಬೇಗ ಊಟ ಮಾಡೋದ. ಎಲ್ಲಿ ಹೋಗಿ ಶೆಟ್ಟಳ್ಳಿ ಯಾರು ಬೆಟ್ಟ ನೋಡಿತೀನಿ. ಬೋಳಿ ಮಗನೇ ಬಾಡಿ ಹೋಗೋದ್ ನಿಲ್ಸ್ಬಿಟ್ಟು ನನ್ನ ಇನ್ನೊಂದ್ಸತಿ ನೀನ್ ಬಂದು ಫೋನ್ ಮಾಡ್ತೀನಿ ನಂಗೆ. ಅದೇ ಹೇಳ್ತಲ್ವಾ, ನಾ ತಲೆ ಕೆಡ್ಸ್ಕೊಳ್ಳಲ್ಲ ಮಗ. ಇಲ್ಲ ಪಾರ್ಕರ್ ಹೋಗಿ ಸುತ್ತಾಡ್ಕೊಂಡು ಹೋಗ್ತೀವಿ ನಾವು. ಅಲ್ಲ ನೀನ್ ಕರ್ಕೊಂಡಿರ ನಾನು ಎಕಡೆ ಒಂದೋಯ್ತು. ಇಲ್ಲೇ ಪಾರ್ಕ್ ಹೋಗಿ ಸುತ್ತಾಡ್ಕೊಂಡ್ ಬರ್ತೀವಿ ಅಷ್ಟೇ. ತಲೆ ಕೆಡ್ಸ್ಕೊಳ್ಳಲ್ಲ ಮಗ. ನನ್ನ ಪರಿಸ್ಥಿತಿ ಈಗ ಐತೆ.
ನಮ್ದು ಅಪ್ಪ ನಮ್ದು ಊರ್ ಬಾಗ್ಲಾಗೈತೆ ರಾಜ, ನಮ್ದು ಊರ್ ಬಾಗ್ಲಾಗೈತೆ. ಹೇಳ್ತೀನಿ. ಹಾಯ್ ಹಾಯ್, ಯಾರಿದು? ಹಾಯ್ ಮಾಡಿ, ಹಾಯ್ ಮಾಡಿ. ಸ್ವಲ್ಪ ಸ್ವಲ್ಪ ಕೊಡಿ, ಜಾಸ್ತಿ ತಿನ್ನಕ್ಕಾಗಲ್ಲ. ಬರೋ ಬಾರ ಇರ್ಲಿ, ಬೇಕಲ್ಲಪ್ಪ ಕಂಟೆಂಟು. ಏನ್ ಹೆಸರಿಟ್ಟವನಮ್ಮ ನಿಮ್ಗೆ BP ಹೋಗ್ದಾಳೆ ಅಂತ? ಮೆಟ್ಟಲ್ ಹೊಡಿತೀನಿ, ಯಾಕೆ ಜಾಸ್ತಿನೇ ಮಾಡಿದಲ್ಲ ಬರ್ತೈತಲ್ಲ ಮಾಡು. ನಮ್ಮ ಹುಡುಗ ವಿಡಿಯೋ ಯೂಟ್ಯೂಬ್ ಮಾಡ್ತಾ ಇದ್ದಾನೆ, ಇವನು ಸಪೋರ್ಟ್ ಮಾಡಿ. ನಾವೆಲ್ಲ ಹೊಸಬ್ರು, ಅವನೊಬ್ಬ ತುಂಬಾ ಅಳಬ, ಅವನಿಗೆ ಸಪೋರ್ಟ್ ಮಾಡ್ಬೇಡಿ. ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಅಳಬ, ಅವನಿಗೆ ಸಪೋರ್ಟ್ ಮಾಡ್ಬೇಡಿ. ಓ ಮೀನ್ಸಾರಾ, ಒಳ್ಳೆ ಬ್ಯಾಟಿಂಗ್, ದೇವರೇ ಗೊತ್ತಿರ. ಈಗ ಇವನ್ನೆಲ್ಲ ಔಟ್ಸೈಡ್ ಹೋಗಿ ವಿಡಿಯೋ ಮಾಡೋದಲ್ವಾ, ನಮ್ಮ ಹುಡುಗ ಔಟ್ಸೈಡ್ ಹೋಗಿ ವಿಡಿಯೋ ಮಾಡ್ತಾನೆ. ಸಪೋರ್ಟ್ ಮಾಡಿ. ಸಂಜು ಅಂತ, ಏನು ಯೂಟ್ಯೂಬ್ ಅಲ್ಲಿ ಹೆಸರು? ಸಂಜು ಬ್ರೋ ಅಂತ, ಕನ್ನಡಿಗ ಅಂತ ಏನು ಹಾಕೊಂಡಿಲ್ವಾ? ಅದು ಹಾಕೋ, ಸಂಜು ಬ್ರೋ ಅಂತ ಹಾಕೊಂಡಿದ್ದಾರೆ. ಡಾಕ್ಟರ್ ಬ್ರೋ ತರ ಫ್ಯಾನು. ಡಾಕ್ಟರ್ ಬ್ರೋ ಕಾಪಿ ಐತೆ, ಫ್ಯಾನ್ ಅಂತ. ಸತ್ಯ ರಾಕ್ KA13 ನಮ್ಮ ಮಾಸ್ನ ಸಿಂಬಲ್. ಯಾರಪ್ಪ? ಸತ್ಯ ರಾಕ್ KA13 ನಮ್ಮ ಮಾಸ್ನ. ನಮ್ಮ ಮಾಸ್ನದವರೆಲ್ಲ ಸಪೋರ್ಟ್ ಅವ್ನಿಗೆ ಯಾರು ಸಪೋರ್ಟ್ ಮಾಡ್ಬೇಡಿ, ಒಟ್ಟು ಉಸ್ನ ಮಗ. ಸತ್ಯ ಮೆಂಟಲ್ ಅಂತ. ಈಗ ಮೆಂಟಲ್ ಯಾವ ಸಂತಲ್ ತೊಗೊಂಡಿದ್ದು ಫ್ರಾಕು? ರಾಕ್ ಇದ್ದಿಂದ ರಾಕ್ ಮಾಡಿನಿ ಮಗನೇ. ಹೌದಾ? ಓ ರೋಸ್ಟ್ ಮಾಡೋರೆ. ಇತ್ತಿನಲ್ಕಿ ಟೈಮ್ ಆಗ್ಬಿಡುತ್ತೆ ಈಗ. ಅಪ್ಪ ಅಲ್ಲೋತಿನ ದೆವ್ವಗಳು ಕಿಡಿಕೋದ ಸ್ವಾಮಿ. ತಿನ್ನ ಗಾಡಿ ನಾ ಓಡಿಸ್ತೀನಿ, ಗಾಡಿ ಕೀ ಕೊಡು. ಬೇಡ ಕಣದ. ಅಲ್ಲ ಗಾಡಿ ಕೊಡಲ್ಲ ಅಂತ ನೋಡಿ, ಸ್ವಂತ ಬಾಮ ಇದ್ದ ಗಾಡಿ ಕೊಡಲ್ಲ ಅಂತ ನನಗೆ. ಟೈಮ್ ಬರ್ತೆ. ಅಲ್ಲ ನನ್ನ ಹತ್ರನು ಬುಲೋರ ಇತ್ತು, ಏನ್ ಮಾಡೋದು, ಪರಿಸ್ಥಿತಿ ಕೆಟ್ಟೋಗ್ಬಿಡುತ್ತೆ ನೋಡಿ. ಇಂತ ನಮ್ಮ ಮಕ್ಳೆಲ್ಲ ಗಾಡಿ ಕೊಡ್ದಂಗ ಆಗ್ಬಿಟ್ರಿ ಈಗ. ಪರವಾಗಿಲ್ಲ, ನಮ್ಗೂ ಟೈಮ್ ಬರುತ್ತೆ ಮಚ್ಚ. ಅವಾಗ ನಾನು ಹೇಳ್ತೀನಿ ಇದೇ ಮಾತು. ಹೆಂಗಿದ್ರು BMW ಪರವಲ್ಲ, ಟಾಟಾ ನೆಕ್ಸಾರ ತೋತೀನಿ ಕಣ. ಪಂಚೆ ಹಿಡ್ದವಳೆ ಲಾಸ್ಟಿಗೆ ಹೇಗೆ ಹಿಡ್ಕೊಂಡು ಎಳಿತಾಳು. ಅಪ್ಪ ರಾತ್ರಿ ಪಂಚೆ ಹಿಡ್ದವಳೆ ಪಂಚೆ ಹಿಡ್ದವಳೆ, ಇವ್ಳು BMW ಕೀ ಅನ್ಕೊಂಡು ಇನ್ನೇನ್ ಕಿತ್ಕೊತಾಳು. ಅದು ವಿಡಿಯೋ ಸರ್ಕಳಲ್ಲ. ನಾನು ಹೇಳಿದ್ರಲ್ಲ ತಪ್ಪಿದ್ಯಾ? 200 ಹೇಳದ್ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ನನಗೆ ಅರ್ಥ ಆಯ್ತು ಅಪ್ಪ. ಟೈಮ್ ಬರುತ್ತೆ ಮಚ್ಚ. BMW ಅಷ್ಟು ದೊಡ್ಡವರಾಗಲ್ಲ ನಾವು, ಅದ್ ಬೇಡ. ಇಲ್ಲೇ ನೆಕ್ಸಾ ಗಾಡಿನ ತಗೋತೀನಿ, ಇಲ್ಲ ಪಂಚ್ ಗಾಡಿನ ತಗೋತೀನಿ. ಟಾಟಾ ಪಂಚರು ಮಗನೇ, ಮುಟ್ಟಕ್ಕಲ್ಲ, ಟೈರ್ ಹತ್ರ ಬರಕ್ ಬಿಡಲ್ಲ ನಿಂಗೆ. ಟಾಟಾ ಜ್ಞಾನ ನೋಡಿದ್ಯಾ? ಮಚ್ಚ 16 ಲಕ್ಷ ಗಾಡಿನೇ ತಗೊಂಡಿದ್ದೀವಿ ಅಂತ. ಆಗ ಆದ್ರೆ ಲೋನ್ ಕಟ್ಟಕ್ಕಾಗ್ದೇ ಕಟ್ ಕಳ್ಸಿದೀವಿ ಅಷ್ಟೇ. ಬೈಕ್ ಹೋಗ್ತಿದ್ದೀನಿ ಮಚ್ಚ, ಸತ್ತ ಬಿಡಲ್ಲ. ಆಡ್ಕೊಳ ನಮ್ಗೊಂದು ಟೈಮ್ ಬರುತ್ತೆ ಮಚ್ಚ. ಏನೋ ನಿನ್ನ ಒಬ್ಬನೇ ಗಾಡಿ ಇಟ್ಟಿರೋದು, ನಂದು 3 ವೀಲ್, ನಿಂದು 4 ವೀಲ್, ಅಷ್ಟೇ ವ್ಯತ್ಯಾಸ. ಒಂದ್ ವೀಲ್ ಜಾಸ್ತಿ ಐತೆ, ನಂದು ಸ್ಟೆಪ್ನಿ 4 ವೀಲು. ಫೋನ್ ಬೇಕನಮ್ಮ? ಸರಿ ಇವ್ರು ಫೋನ್ ಇಲ್ಲ, ಊಟ ಮಾಡಲ್ಲ. ಫೋನ್ ಹೋಗ್ಬಿಟ್ಟು ಊಟ ಮಾಡ್ಕೊ. ಫೈನಲ್ ಆಗಿ ಓಡ್ತಾ ಇದೀವಿ. ನಾನೇ ಡ್ರೈವರ್ ಆಗಿರೋದು, ಅವರೆಲ್ಲ ಹಿಂದೆ ಇದ್ದಾರೆ. ಹಿಂದೆ ಕೂತೋತಿದ್ದಾರೆ ಆಲ್ರೆಡಿ. ಚಾಪಿ ಗಿಪಿ ಎಲ್ಲ ಹಾಸ್ಕೊಂಡು ತೋರ್ಸ್ಕೊಂಡ್ಬಂದ್ಬಿಡ್ತೀನಿ ಅವ್ರಿಗೆ. ಅವ್ರೇನು ರೆಡಿ ಮಾಡಿ 10 ಹೊತ್ತಿಗೆ ಗಾಡಿ ಸ್ಟಾರ್ಟ್ ಮಾಡೋದಕ್ಕೆ ಆಗುತ್ತೆ. ಎರಡು ಎಲ್ಲ ಚಾಪೆ ತಿಂಬಲ್ಲಿ ಹಿಡ್ಕೊಂಡು ರೆಡಿ ಆಗಿದ್ದಾರೆ. ಇವನ್ ಕಸ ಗುಡ್ಸೋನು. ಅಪ್ಪ ಯಾರ ಪಾಪ ಕಣ, ಅವನ ಎದ್ರಲ್ಲ ಬಿಡ, ನನ್ನ ಮಗ ಎದ್ರಲ್ಲ ಬಿಡು. ಹಿಂದೆ ಕೂತರು ಅಂಡಮಾರ್ ಆಗುತ್ತೆ. ಹ್ಞೂ ಅಲ್ಲೇ ತೊಗೊಂಡೋದಾಯ್ತು. ಸರಿ ಬಾಯ್, ನಾನು ಗಾಡಿ ಓಡಿಸ್ತೀನಿ.
ಅಪ್ಪಂದಂತೆ ಅಪ್ಪಂದ ಗಾಡಿ ಇದು ಇದು ಅದೊಂದೇ 4,500 ರೂಪಾಯಿ ಇದು ಬ್ಲೂಟೂತ್ ಐತೆ ಬ್ಲೂಟೂತ್ ಐತೆ ಬ್ಲೂಟೂತ್ ಯಾಕೋ ಇಲ್ಲ ಯಾರ್ದು ಪರ್ಕೆ ಅಯ್ಯೋ ಯಾರ್ದೋ ಮನೆ ಪರ್ಕೆ ಕತ್ಕೊಂಬಂದ ಬೋಳಿ ಮಗ ಎದುರುಗಡೆ ಬನ್ನಿ ಇದು ಕಳ್ಳ 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 ಹಾ ಹಾ ಥೋ ಏನ್ ರೋದನೆ ಲಾಕ್ ಮಾಡಕ್ ಹೇಳ್ದ ನೀನು ಏನ್ ರೋದನೆ ಸ್ಟಾರ್ಟ್ ಮಾಡು ಅಂತ ಹೇಳಿದ್ವಿ. ಯಾವ ರೋದನೆ ಕೊಡ್ತೇವೆ ಮರ್ಯಾ ಟೈಮ್ ಆಯ್ತು ಬಾರ್ಲಿ ಹಾಕ್ಲಾ ಡೋರ್ ಹಾಕಕ್ಕಾಗಲ್ವಲ್ಲ ಒಂದು ಡೋರು ಅದು ತೊಳ್ದು ಆಫ್ ಮಾಡೋದು. ಡೋರ್ ಹಾಕಕ್ಕಾಗಲ್ಲ ನೀನ್ ಹಾಕ್ತೀನಿ ಬಾ ನನ್ನ ಕೈ ಇನ್ನೊಂದು ಕೈ ಫ್ರೀ ಐತೆ ಬರ್ ಸಂಜಯ್. ಸಂಜಯ್ ಬಾ ಅವ್ವ ನಮ್ಮ ಹೊಡಿ ಬಾ ಏಟ ಕಣ ಬೋಳಿ ಮಗನೇ ಹೇಳಿರ್ತಾನೆ ಆಫ್ ಮಾಡು. ಏಟ ಸುಮ್ನಿರು ನಾನು ತಾಣ ಕಲ್ಕಲ್ಲ ಹೋಗ್ಬಿಡ್ತೀನಿ ನಾನು ಆಫ್ ಮಾಡ್ಲಾ? ಹಾಕು ಡೋರ್ ಹಾಕಕ್ಕೇನು ಅದ್ ಹೇಳ್ತೀನಲ್ಲ ಅದ್ ಮೇಲೆ ಎತ್ಬೇಕಣ ಅದು ಗಾಡಿ ಮುಂದಕ್ಕೆ ಹೋದಿದ್ದಾನೆ ಬೋಳಿ ಮಗನೇ ಏನೆತ್ಬೇಕು ನಿಂದು ಡೀಸೆಲ್ ಹಾಕ್ಸ್ಬೇಕು. ಅಲ್ಲಿ ಸಂತೆಪಡಿ ಗಂಟೆ ಹೋಗಲ್ವಾ ಭಾಳ ರೋದನೆ ಕೊಡ್ತಾನೆ ಅಯ್ಯಪ್ಪ ಇಷ್ಟು ಸಿಕ್ಕಾಪಟ್ಟೆ ರೋದನೆ ಕೊಡ್ತಾನೆ ನಿಮ್ಮಣ್ಣ ಟೈಮ್ ಮಾಡಾಕ್ತಾ ಇಲ್ಲೇನೆ ಬರ್ತದ ನಿನ್ಗೆ ಬನ್ನೂರು ಕುರಿಗಳು ನೋಡಿದಿರಾ ಬನ್ನೂರು ಕುರಿಗಳನ್ನ ಕೂಡ ಹಾಕಿದ್ದೀನಿ ಇವರೆಲ್ಲ ಬನ್ನೂರು ಕುರಿಗಳು ಇಲ್ಲೇ ಆಯ್ತು ಟೈಮ್ ನಡೀರಿ ಫೈನಲ್ ಆಗಿ ಸಾಂಗ್ ಕೇಳ್ಕೊಂಡು ಹೋಯ್ತಾ ಇದೀವಿ ಬ್ರೋ ಮಂಕ ಕುಂತವ್ರೆ ನನ್ನ ಮಗಳು ನಿದ್ದೆ ಬಂದೈತೆ ನಾನು ಗಾಡಿ ಓಡಿಸ್ತಿದ್ದೀನಿ ಮಳೆ ಮಾಡೋ ಆಗೈತೆ ಮಳೆ ಮಾತ್ರ ಬರಲ್ಲ ಅದು ಗೊತ್ತು ಈ ವರ್ಷದ ಮಳೆ ಹಾಳಾಗೋಯ್ತು ಒಳ್ಳೆ ಸಾಂಗ್ ಕೇಳ್ಕೊಂಡು ಕಾಂತಾರ ಒಂದು ಹೋಯ್ತಾ ಇದೀವಿ ಶೆಟ್ಟಳ್ಳಿಗೆ ಬಂದು ಇನ್ನು ಚರ್ಚ್ ಹತ್ರ ಹೋಗಿಲ್ಲ ಇಲ್ಲಿಂದ 1 ಕಿಲೋಮೀಟರ್ ಐತೆ ಇಲ್ಲಿಂದ 1 ಕಿಲೋಮೀಟರ್ ಹೋಗ್ಬೇಕು ನೋಡಿ ಎಷ್ಟು ಚೆನ್ನಾಗಿದೆ ಚರ್ಚ್ ನೋಡಿ ಎಷ್ಟು ಚೆನ್ನಾಗಿದೆ ಇದು ಹೊಸ ಚರ್ಚು ಶೆಟ್ಟಳ್ಳಿ ಸರ್ಕಲಲ್ಲಿ ಇದ್ದೀವಿ ಆಲ್ರೆಡಿ ಇಲ್ಲಿಂದ ಕರೆಕ್ಟಾಗಿ 1 ಕಿಲೋಮೀಟ್ರು ಮೊದಲು ರೋಡ್ ಚೆನ್ನಾಗಿತ್ತಲ್ಲ ಈಗೆಲ್ಲ ರೋಡ್ ಚೆನ್ನಾಗಿದೆ ಮೊದಲು ಅಂದರೆ ಒಂದು 3 ವರ್ಷ 4 ವರ್ಷದಿಂದ ನನ್ನ ಮಗಳು ಮಲ್ಕೊಬಿಟ್ಟಾಳೆ ಯಾರು ತೊಗೋಬೇಕಿತ್ತು ತಿನ್ನೋಕ್ಕೆ ಅಂತ ಬೇಡ ಬರ್ಬೇಕಾರೆ ಅಂತಂದ್ರೆ ಆಯ್ತು ಅವ್ರು ಕೃಷಮ್ಮ ತಿಂದಿಲ್ಲ ಅರ್ಜೆಂಟಲ್ಲಿ ಇದ್ವಲ್ಲ ಊಟ ಮಾಡೋಕ್ಕಾಗಲಿಲ್ಲ ಮೊದಲು ಇಲ್ಲ ಇಲ್ಲಿಂದ 1 ಕಿಲೋಮೀಟ್ರ್ ಹಾಸನಿಂದ ಕರೆಕ್ಟಾಗಿ 18 ಕಿಲೋಮೀಟ್ರ್ ಆಗುತ್ತೆ ನಮ್ಮ ಏರಿಯಿಂದ ಕರೆಕ್ಟಾಗಿ 21 ಕಿಲೋಮೀಟ್ರು ನಮ್ಮ ಮನೆಯಿಂದ ಕರೆಕ್ಟಾಗಿ 21 ಕಿಲೋಮೀಟ್ರ್ ಆಗುತ್ತೆ ಹಾಸನಿಂದ ಮೊದಲು ರೋಡ್ ಚೆನ್ನಾಗಿತ್ತಿಲ್ಲ ಈಗಂತೂ ರೋಡ್ ಚೆನ್ನಾಗಿದೆ ಆರಾಮಾಗಿ ಬರ್ಬೋದು ಸಣ್ಣ ರೋಡಾಗ ಈಗ ಆರಾಮಾಗಿ ಈ ಕಡೆ ಬಸ್ ಹೋಗೋದು ಆ ಕಡೆ ಬಸ್ ಹೋಗೋದು ಆ ಕಡೆ ದೊಡ್ಡ ಗಾಡಿ ಬಂದವ್ರು ಈ ಕಡೆ ಲೆಫ್ಟಲ್ಲಿ ನಿಂತ್ಕೋಬೇಕಿತ್ತು ಹಂಗಿತ್ತು ರೋಡ್ ಮಳೆ ಇಲ್ದಿರೋ ಕಾರಣ ಪೂರ್ತಿ ನೀರು ಕಡಿಮೆ ಆಗ್ಬಿಟ್ಟೈತೆ ಇವರು 2ನೇ ಟ್ರಿಪ್ ಬಂದಿದ್ರು ಮೊನ್ನೆ ಹೋದ ವಾರ ಬಂದಿದ್ರು ಪುನಃ ಬರ್ತಿದ್ದಾರೆ ಫ್ಯಾಮಿಲಿ ಜೊತೆ ಅವಾಗ ಅಪ್ಪ ಮಗ ಇಬ್ಬರೇ ಬಂದಿದ್ರು ನಮ್ಗೆ ಹೇಳ್ದಾನೆ ನಾವು ಅದು ನೋಡಿ ಕರ್ಕೊಂಬರ್ತಿದ್ದೀವಿ ಅವ್ರನ್ನ ಪರವಾಗಿಲ್ಲ ಆದರೂ ನೀರಿದೆ ಬಟ್ ಆದರೆ ಇಷ್ಟೊತ್ತಿಗೆ ನನ್ನ ಪ್ರಕಾರ ಮುಳುಗೋಗ್ಬೇಕಿತ್ತು ಈ ಪೂರ್ತಿ ಕಮ್ಮಿ ಇದೆ ಒಳಗಡೆ ಎಲ್ಲ ಹೋಗ್ಬೋದು ನೋಡಿ ಮಿನಿ ಬೀಚ್ ಅನ್ಬೋದು ಅಲ್ಲೋಡೆ ಮತ್ತೆ ತಾರ್ ಜೀಪ್ ಮೇಲೆ ಕೂತ್ಕೊಂಡವ್ರೆ ನಾವ್ ಯಾವಾಗ ಆತರ ಶೋಕಿ ಮಾಡೋದು ತಾರ್ ಜೀಪ್ ಮೇಲೆ ಕೂತ್ಕೊಂಡು 2 ನಿಮಿಷ ಇಲ್ಲಿರಲ್ಲ ನಾನು 2 ನಿಮಿಷ ಇಲ್ಲಿರಲ್ಲ ನಾನು 2 ನಿಮಿಷ ಇಲ್ಲಿರಲ್ಲ ಹೇಳ್ತಿಲ್ಲ 2 ನಿಮಿಷ ಇಲ್ಲಿರಲ್ಲ ನಾನು ಕದ್ದೋಡ್ಬಿಡ್ತೀನಿ ಮೂಟೆ ಎತ್ಕೊಂಡು ಇದು ನಮ್ಮ ಶೆಟ್ಟಳ್ಳಿ ಚರ್ಚು ನಾವೊಂದು 50 ಸತಿ ಬಂದಿದೀವಿ ಆದ್ರೂ ಬೇಜಾರಾಗಲ್ಲ ತೆಪ್ಪ ಇತ್ತು ಮೊದ್ಲು ಈಗ ತೆಪ್ಪ ಇಲ್ಲ ಯಾಕಂದ್ರೆ ಇಲ್ಲ 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 ಇಲ್ಲೇ ಇತ್ತು ಇಲ್ಲೇ ಇತ್ತು ಓ ಅಣ್ಣ ಗೋಲಿ ಸೋಡಾ ಹೆಂಗಿತ್ತಮ್ಮ ರೈಡು ಚೆನ್ನಾಯ್ತ ಬ್ರೋ ಸೂಪರ್ ಇನ್ನೊಂದು ಟ್ರಿಪ್ ಎಲ್ಲರೂ ಲಾರಿಯಲ್ಲಿ ಕರ್ಕೊಂಡ್ಬರ್ತೀನಿ ಈಗ ಈಗ ಹುಡುಗಿ ನೋಡ್ಬಿಟ್ಟ ನಮ್ಮ ಹುಡುಗ ಹಂಗಾಗಿ ಬೇಗ ತೆಗಿಬಾ ಅಂತಾರೆ
ಹುಡುಗಿರು ನೋಡಿದ್ರೆ 2 ಮದುವೆ ಆಗನ್ ಕುಡಿಬೇಕು, ಆದ್ರೆ ಹುಡುಗಿರು ನೋಡಿದ್ರು ಇಲ್ಲಿ ಕುರಿ ಮಂದಿ ಹಂಗಿದಾರೆ. ಬರ್ರಪ್ಪ ಕುರಿ ಮಂದಿಗಳ. ಆಗಲ್ಲ ಹೌದಾ? ನಿಮ್ಮ ಮನೆಯವ್ರು ಬಂದಾಗ ಇಬ್ರೇ ಹೊಟ್ಟಿತೀರಾ? ನೀವಿಬ್ರು ನಾವು ಹೋಗ್ಬೋದಂತೆ. ಇಲ್ಲ ಐತಲ್ಲ ಕಾಂಪೌಂಡ್ ಹತ್ತೀನಿ ಈಗ. ನೀರೆಲ್ಲ ಮುಳುಗ್ಬೇಕಾಯ್ತಪ್ಪ. ನೀರ್ ಮುಳುಗತ್ತಲ್ಲ ಮಗ, ಚರ್ಚ್ ಮುಳುಗ್ಬೇಕಿತ್ತು. ನೀರಲ್ಲಿ ಚರ್ಚ್ ಇಷ್ಟೊತ್ತಿಗೆ ಮುಳುಗ್ಬೇಕಾಯ್ತು ಅಂದ್ಕೊಳ್ಳೋ ನಿನ್ ಕಿವಿಗೆ. ಸಂಜು ಹೆಂಗೈತಪ್ಪ? ನಮ್ಮ ಹುಡುಗ ಬ್ಲಾಕ್ ಶರ್ಟ್ ಮಾಡ್ತಾನೆ ಶೆಟ್ಟಳ್ಳಿ ಚರ್ಚ್ ಬಗ್ಗೆ. ಡೀಟೇಲ್ಸ್ ಎಲ್ಲ ನೋಡ್ದೇನಪ್ಪ? ನೋಡ್ದಾ ಗೂಗಲಲ್ಲಿ? ಗೂಗಲಲ್ಲಿ ಡೀಟೇಲ್ಸ್ ನೋಡ್ಕೊಂಡು ಹೇಳ್ತಾವೆ ನಮ್ಮ ಹುಡುಗ, ಕೇಳಿಸ್ಕೊಳ್ಳಿ. ನೋಡಿಲ್ಲ, ಇನ್ನು ಇದು ಮಾಡ್ಕೋಬೇಕು ಈಗ. 1986 1996 ಬಿಟ್ಟಿರ್ತಾರೆ. 1980 ಮಾಡಿದ್ದಾರೆ, 96 ಕೈ ಬಿಟ್ಟಿದ್ದಾರೆ. 1986 ಚರ್ಚ್ ಕಟ್ಟಿ 1996 ನೀರು ಜಾಸ್ತಿ ಬರೋ ಕಾರಣದಿಂದ ಮಾಡಿದ್ದಾರೆ. ಅದೇ 1980 ಮಾಡಿ 1996 ನೀರು ಜಾಸ್ತಿ ಆದ ಕಾರಣದಿಂದ ಚರ್ಚ್ನ ಕೈ ಬಿಟ್ಟಿದ್ದಾರೆ. ಆದ್ರೂ ಚರ್ಚ್ ಹಿಂಗೆ ಐತೆ. ಇವ್ರು ಬಿಟ್ಟು ಹೊಂಟಲ್ಲ ನಮ್ಮನ್ನ. ಬಾರಮ್ಮ ನೀನು ಗ್ಲಾಸ್ ಎರ್ಸೋದು ಬೇಡವಾ? ಎಲ್ಲದ ಇವನು? ಸಾಹೇಬಲ್ಲ ಗ್ಲಾಸ್ ಎರ್ಸದ ಅಮ್ಮ ಬಾಬಾ ಮೇಕಪ್ ರಾಣಿ ನೋಡಿಲ್ಲಿ. ಎಲ್ಲೋದ್ರೂ ಮೇಕಪ್ ಬಿಡಲ್ಲ ಇವರು, ಎಲ್ಲೋದ್ರೂ ಮೇಕಪ್ ಬಿಡಲ್ಲ. ನೀನು ಓಕೆ ಎಣ್ಣೆ ನೋಡ್ಸ್ಕೋವಲ್ಲಿ. ಒಬ್ಬ ಡ್ಯಾನ್ಸರು ನೋಡಿ ಬಂದಿದ್ದ ತಕ್ಷಣ ರೀಲ್ಸ್ ಮಾಡೋಕ್ಕೆ ಅವೆಲ್ಲ ಸ್ಕೆಚ್ ಆಗ್ತಾ ಹೋದಾರೆ. ನಾನು ಬ್ಲಾಗ್ ಮಾಡೋಣ ಅಂದರೆ ಆಯ್ತು ನಮ್ಮ ಹುಡುಗ. ನಾ ಗ್ಲಾಸ್ ಹೇಳೋ ಇಷ್ಟ ಏನಿದೆ ಬಿಡೋ, ನಿಂದು ಒಳಗಡೆ ಕದಿ ಅಂತದ್ದು ಏನೂ ಇಲ್ಲ ನಿಂದ್ರಲ್ಲಿ. ನಮ್ಮ ಹುಡುಗ ಬ್ಲಾಗ್ ಮಾಡ್ತಾನೆ, ನಾನು ಪ್ಯಾರಲಲ್ಲಿ ಹಚ್ಕೋತಾನೆ ಎಲ್ಲ ನಮ್ಮ ಹುಡುಗಿಗೂ ಕೂಡ. ಆಮಾಂ ಆಮೇಲೆ ಅಲ್ಲ ಅಷ್ಟೇ ಹೇಳೋಕ್ಕಾಗೋದು. ನಿಂತ್ಕೊಂಡು ಹೊಡ್ಸ್ಕೊಂತಾ ಇದ್ದಾರೆ ಫೋಟೋ. ಆಲ್ರೆಡಿ ಎಲ್ಲ ನಿಂತ್ಕೊಂಡು ಹೊಡ್ಸ್ಕೊಂತಾ ಇದ್ದಾರೆ. ಇಲ್ಲಿ ಮುಸ್ತಫರ್ ಫೋಟೋ ತಗೋತಾರೆ. ನಿಮ್ಮ ಭಾವ ಸುಂದ್ರನಾ? ನಿಮ್ಮ ಭಾವ ಎಲ್ಲ ಸುಂದ್ರನಾ? ಬರೀ ಸುಂದರಿನೇ ನೋಡ್ತಾರೆ. ನೋಡಿ ನಮ್ಮ ಶೆಟ್ಟಳ್ಳಿ ಚರ್ಚ್ ಹಿಂಗಿದೆ. ನೀರು ಇಲ್ಲಿ ಗಂಟೆ ಬಂದಿದೆ. ಬೇಡ 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 ಮಣ್ಣೆಲ್ಲ ಹೆಚ್ಚು ಬರೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿದೆ ಲೊಕೇಶನ್. ನೋಡಿ ಈ ಟೈಮಲ್ಲಿ ಬನ್ನಿ, ಚೆನ್ನಾಗಿದೆ. ನೀರು ಅತಿಯಾದ ನೀರು ಇಲ್ಲ, ಚರ್ಚ್ ಒಳಗಡೆ ನೀರಿದೆ, ಸ್ವಲ್ಪ ಎಂಜಾಯ್ಮೆಂಟ್ ಮಾಡ್ಕೊಂಡು ಹೋಗ್ಬೋದು. ಹಗ್ಲೊತ್ತು ಮಾತ್ರ ಸುಂದರ, ರಾತ್ರಿ ಹೊತ್ತು ಮಾತ್ರ ಭಾಳ ಭಯಂಕರ. ಅಲ್ಲೇ ಇದೆ ಈ ಕಡೆ ಪಾರಿವಾಳ. ಅಲ್ಲೋಡ್ ಸೈಜ್ ಪಾರಿವಾಳ ನೋಡಲ್ಲಿ. ಏನು ಮಾಡೋದಪ್ಪ, ನಮ್ಮ ಫೋನು ಏನಾರು ಒಂಚೂರು ಬೆಳೆದ್ರೆ ದೇವ್ರದಿಂದ ನಾವು ಒಂದು ಆಪಲ್ ಫೋನ್ ತೊಗೋಬೋದು. ಸರಿ ನಮ್ಮ ತೆಗಿರಿ ಬ್ರೋ. ಅದೇ ಗಂಡಸ್ರಿಗೆ ಬೆಲೆ ಇಲ್ಲ ಅಲ್ವಾ? ಫೈನಲ್ ಆಗಿ ಫೋಟೋ ಎಲ್ಲ ತರ್ಸ್ಕೊಂಡಾಯ್ತು. ಅವ್ರು ನೋಡಿ ಅಲ್ಲಿ ಹೋಗ್ತಿದ್ದಾರೆ. ಬ್ರೋ ಗುರುಜಿ ಥೋ ಹಂಗೆ ಹೋಗ್ಬಿಡಿ ಗುರುಜಿ, ಹಾಳಾಯ್ತದ ಥೋ. ಅಲ್ಲೋಡಿ ಹೆಂಗಾಡ್ತಾರೆ ಗುರುಜಿ. ಗುರುಜಿ ಅಲ್ಲ ಹಾಳಾಯ್ತು ಗುರುಜಿ, ಹಂಗೆ ಹೋಗ್ಬೇಡಿ. ಸೊ ನಮ್ಮ ಬ್ರದರ್ ಅಲ್ಲಿ ಕರಿತಿದ್ದಾರೆ. ನಂದು ಬ್ಯಾಗಿ ಪ್ಯಾಂಟು ನೆಂದೋಗುತ್ತೆ. ಸಾಯಿಷ ಬರ್ಬೇಡ. ನೋಡಿ ನಮ್ಮ ಶೆಟ್ಟಿ ಚರ್ಚ್ ಹೆಂಗೆ ಕಾಣುತ್ತೆ ಬ್ರೋ. ಹಾಯ್ ಮಾಡ್ಬಿಡಿ, ಹಂಗೆ ವಿಡಿಯೋ ಕಳಿಸ್ಬಿಡಿ. ನಂತರ ಸ್ಟೋರೇಜ್ ಫುಲ್ ಆಗ್ಬಿಟ್ಟೈತೆ. ಅಯ್ಯೋ ಬ್ರೋ, ನಾನು ಹೆಂಡ್ತೀನಿ, ನಾನು ಒಬ್ಬನೇ ಗಂಡ. ನಾನು ನೋಡಿ ನೈಟ್ ಎತ್ಕೊಂಡು ಹೋದಂಗೆ ಹೋಗ್ತಾ ಇದ್ದೀನಿ. ಯಾಕಂದ್ರೆ ಬಿಸಿಲಿಲ್ವಲ್ಲ, ಪ್ಯಾಂಟ್ ನಿಂತ್ರೆ ಮುಲ ಅನ್ನತ್ತೆ. ಮೊಸ್ಲೆ ಇದ್ದತ್ತು ಬ್ರೋ, ಬಂದ ಆಮೇಲೆ ಅವಿಕೊಬಿಟ್ಟತ್ತು. ಆಮೇಲೆ ಇದು ನಮ್ಮ ಸುಂದರವಾದ ಹಾಸನ್ನ ಶೆಟ್ಟಳ್ಳಿ ಚರ್ಚು. ತುಂಬ ಫಿಲಮನ್ನು ನೋಡಿದ್ದೀರಾ. ದೊಡ್ಡ ಮನೆ ಹುಡುಗ ಫಿಲಮಲ್ಲಿ ಲಾಸ್ಟ್ ಕ್ಲೈಮ್ಯಾಕ್ಸ್ ಸೀನ್ ಇಲ್ಲೇ ನಡೆಯೋದು. ರವಿಶಂಕರ್ ಸರ್ಗೆ ನಮ್ಮ ಅಪ್ಪು ಸರ್ ಹೊಡೆದು ಮಲಗಿಸ್ತಾರೆ ಗೊತ್ತಾ, ಅದು ಇದೇ ಚರ್ಚು, ಇದೇ ಜಾಗದಲ್ಲಿ.
ಇದೇ ಜಾಗದಲ್ಲಿ ಆಗೋದು. ನೋಡಿ ನೀರೆಲ್ಲ ಎಷ್ಟು ಸೂಪರಾಗಿ ಕಾಣುತ್ತೆ. ನೀರು ಥರನೇ ಕಾಣ್ತಿದೆ ನೋಡಿ, ಆದರೂ ಒಂಥರ ಡಿಫ್ರೆಂಟಾಗಿ ಕಾಣ್ತಿದೆ. ಬ್ರೋ ಇಲ್ಲ ಫೋಟೋ ತೆಗಿತೀರಾ? ನನಗೆ ಈಜು ಬರುತ್ತೆ ಬ್ರೋ, ನಾನು ಚಾಂಪಿಯನು ಸ್ವಿಮ್ಮಿಂಗಲ್ಲಿ. 2 ನಿಮಿಷಕ್ಕೆ ಸತ್ತೋಗಿರ್ತೀನಿ ಮುಳುಗಿ. ಅಷ್ಟು ಮಟ್ಟಿಗೆ ಚಾಂಪಿಯನು ನಾನು. ನೋಡಿ ಆದ್ಮೇಲೆ ಮನೇಲಿ ಐತಿ, ಇದು ಸಿಕ್ಕಾಬಿಟ್ಟೆ ಬೋರ್ ಆಗಿತ್ತು. ಮನೆ ಆಲ್ಬೋಲು ಕಟ್ಟೆಗೆ ಹೋಗಿದ್ದ. ಅಲ್ಲಿ ನೋಡಿ ಅಲ್ಲಿ ಏನೋ ಕಟ್ತಿದಾರ ಬ್ರೋ, ಏನಂತ ಗೊತ್ತಿಲ್ಲ ಅದು. ಏನು ಕಟ್ತಿದಾರಲ್ಲಿ ಗೊತ್ತಿಲ್ಲ, ಕಟ್ಟೋದ್ಮೇಲೆ ನೋಡೋದ. ಸತ್ಯ ಹಾಯ್ ಮಚ್ಚ, ನಮ್ಮ ಮಚ್ಚ. ಅಲ್ಲ ಕುಲದಲ್ಲಿ ಕೀಳ್ಯಾವುದೇ ಹುಚ್ಚಪ್ಪ. ಫ್ಯಾಮಿಲಿ ಜೊತೆ ಬಂದರೆ ಏನೋ ಒಂಥರ ಎಂಟರ್ಟೈನ್ಮೆಂಟ್. ಯಾಕಂದರೆ ನನಗೆ ಹೇಳ್ದಾರೆ, ಅವಾಗ ಹೇಳ್ದಂಗೆ ನನಗೆ ಇಂದು ಮುಂದೆ ಫ್ಯಾಮಿಲಿ ಯಾರೂ ಇಲ್ಲ. ಆದರೆ ನಮ್ಮ ಫ್ಯಾಮಿಲಿ ಅಂತ ಇರೋದು ನಮ್ಮ ಸಡಕ್ರು ಅಂತ ಇದೆ. ಸಡಕ್ರು ನಮ್ಮ ಅಣ್ಣ. ಕೇಳಿಸ್ತೈತಾ? ನಾನು ಕೂಗೋದು ಕೇಳಿಸ್ತೈತಾ? ಎಷ್ಟು ಚೆನ್ನಾಗಿದೆ. ಈ ಟೈಮಲ್ಲಿ ಕಟ್ಟಡಿ ಚರ್ಚೆ ಮುಳುಗೋಗ್ಬೇಕಿತ್ತು, ಅಷ್ಟು ಮಟ್ಟ ನೀರು ಬರಬೇಕಿತ್ತು. ದೇವ್ರದಿಂದ ಬರಗಾಲ ಬಂದಿಲ್ಲ ಅಂದರೆ ಸಾಕು, ನೀರು ಹಿಂಗೆ ಇರಲಿ, ಇನ್ನೂ ಜಾಸ್ತಿ ಆಗಲಿ ನೀರು ಅಂತ ಭಗವಂತನ ಕೇಳ್ಕೊತೀನಿ. ನೀರಿಲ್ಲ ಅಂದರೆ ಭಾಳ ಕಷ್ಟ. ದಯವಿಟ್ಟು ನಮ್ಮ ಚಾನಲ್ ಯಾರು ನೋಡ್ತಾರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆಮೇಲೆ ಬೆಲ್ ಬಟನ್ ಆಲ್ ಅಂತ ಕೊಡಿ. ದಯವಿಟ್ಟು ನಮ್ಮ ಬಡವ್ರನ್ನ ಬೆಳೆಸಿ, ಆಮೇಲೆ ಹೊಸಬ್ರನ್ನ ಬೆಳೆಸಿ. ಎಲ್ಲರೂ ಹುಷಾರಾಗಿರಿ, ಆರೋಗ್ಯವಿರಿ ಅಂತ ಹೇಳ್ತೀನಿ. ಇಲ್ಲಿ ನಾನು ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.